ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಅದು ಬ್ಯಾಂಕಲ್ಲಿ ಸಾಲ ಕೇಳ್ತಾರೆ, ನಾನು ನಿಮ್ಮ ಹತ್ರ ಪವರ್ ಬ್ಯಾಂಕ್ನೇ ಸಾಲ ಕೇಳ್ತಾ ಇದ್ದೀನಿ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಈ ಪವರ್ ಬ್ಯಾಂಕ್ನ ಸ್ವಲ್ಪ ಹೊತ್ತು ನಾನು ತೊಗೊಂಡೋಗ್ಬೋದಾ? ಪ್ಲೀಸ್ ನನಗೆ ಕೊಡ್ತೀರಾ? ಸ್ವಲ್ಪ ಅರ್ಜೆಂಟ್ ಇದೆ. ಈ ಪವರ್ ಬ್ಯಾಂಕ್ ಇಲ್ಲ ಅಂದರೆ ಅಲ್ಲಿ ಪೂಜೆ ನಡೆಯಲ್ಲ. ಪೂಜೆ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ. ನಿಮಗೂ ಬಡ್ಡಿ ರೂಪದಲ್ಲಿ ಪುಣ್ಯ ಸಿಗುತ್ತೆ. ಒಂಚೂರು ಪವರ್ ಬ್ಯಾಂಕ್ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಮಗ ಎಲ್ಲ ಕಡೆ ಹುಡುಕ್ತೆ ಕಣ, ಎಲ್ಲೂ ಪವರ್ ಬ್ಯಾಂಕ್ ಸಿಗ್ತಿಲ್ಲ. ಇನ್ನ ಬೆಳಗ್ಗೆ ಅಂಗಡಿನೇ ತೆಗ್ದಿಲ್ಲ. ಮ್ಯಾಮ್, ಇಟ್ಸ್ ಅ ಜೆನ್ಯೂನ್ ರಿಕ್ವೆಸ್ಟ್, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಮಗ. ಥ್ಯಾಂಕ್ ಯು. ಕಾಲು ತೊಳ್ಕೊಳ್ತೀನಿ. ವಿಕ್ರಾಂತ್ ಬಂದ, ಕನೆಕ್ಟ್ ಆಯ್ತು. ಪುರೋಹಿತ್ರೆ, ಪೂಜೆ ಶುರು ಮಾಡಿ. ವನಸ್ಪತಿ ರಸೋತ್ಪನ್ನೋ ಗಂಧಾಢ್ಯ ದೇವಾನಾಂ ಧೂಪೋಯಂ ಪ್ರತಿರುಚ್ಯತಾಂ ಧೂಪಮಾರ್ಘಾಪಯಾಮಿ. ಮನೆಯವರು ಎಲ್ಲರ ಹೆಸರನ್ನು ಹೇಳಿ ಪೂಜೆಯಲ್ಲಿ ಭಾಗವಹಿಸೋದು. ಅಯ್ಯ ಪೂಜಾರ್ರೆ, ಹೆಸರೇನಿಕೆ ಮುಖನೇ ನೋಡ್ಕೊಳ್ಳಿ. ಟೆಕ್ನಾಲಜಿ ಜಿಂದಾಬಾದ್. ನಮಸ್ಕಾರ. ನಮಸ್ತೆ, ಎಲ್ರಿಗೂ ಒಳ್ಳೇದಾಗಿ. ಎಲ್ರದ್ದು ರಾಶಿ ನಕ್ಷತ್ರ ನಿಮಗೆ ಗೊತ್ತಾ? ನನ್ನ ಮಗ ವಿಕ್ರಾಂತ್ಗೆ ಎಲ್ಲರ ರಾಶಿ ಮತ್ತೆ ನಕ್ಷತ್ರ ಎಲ್ಲ ಗೊತ್ತು. ಅವರು ನಮ್ಮ ದೊಡ್ಡಮ್ಮ. ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಅದ್ರ ಪಕ್ಕದಲ್ಲಿರೋದು ನಮ್ಮ ತಂದೆ ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಅದ್ರ ಪಕ್ಕದಲ್ಲಿರೋದು ಸುಜಾತ, ನಮ್ಮ ತಾಯಿ. ಕುಂಭರಾಶಿ, ಶತಾಭಿಷ ನಕ್ಷತ್ರ. ಅವರು ನಮ್ಮ ಅತ್ತೆ ವೈಶಾಲಿ ಅಂತ. ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಹಬ್ಬ ಅಂತೂ ಪೂಜೆ ಕರೆಕ್ಟ್ ಟೈಮ್ ಮುಗೀತು. ವಿಕ್ರಾಂತ್, ರಾತ್ರಿ ಮನೆಗೆ ಬೇಗ ಬರ್ತೀಯಲ್ವಪ್ಪ? ಅದೇ ದೊಡ್ಡಮ್ಮ, ಅದ್ರ ಬಗ್ಗೆನೇ ಮಾತಾಡೋಣ ಅನ್ಕೊಂಡೆ. ಅದು ಒಂದು ಅಡ್ವೆಂಚರ್ ಕ್ಯಾಂಪ್ ಇದೆ. ನಾನು ಮತ್ತೆ ರಾಜು ಅಲ್ಲೇ ಒಂದೆರಡು ದಿನ ಇದ್ದು ಬರೋಣ ಅನ್ಕೊಂಡ್ವಿ. ಚಂದ ಚಂದ. ಜೋಪಾನ. ಆಯ್ತು ದೊಡ್ಡಮ್ಮ, ಎಲ್ಲರಿಗೂ ಬಾಯ್.
ಹಾಯ್ ಪವರ್ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಥ್ಯಾಂಕ್ಸ್ ಅನ್ನೋದು ತುಂಬ ಸಣ್ಣ ಪದನೇ, ಆದರೆ ನೀವು ಹೆಲ್ಪ್ ಮಾಡಿದ್ದು ದೊಡ್ಡದು. ಐ ಮೀನ್ ನಿಮ್ಮ ಹೆಲ್ಪ್ ನೀವು ಹೆಲ್ಪ್ ಮಾಡಿಲ್ಲ ಅಂದರೆ ಆ ಪೂಜೆನೇ ಆಗ್ತಾ ಇರಲಿಲ್ಲ. ಅದಕ್ಕೆ ಹೃದಯಪೂರ್ವಕವಾದ ಧನ್ಯವಾದಗಳು ಒಂದ್ಸಗೆ. ವೆಲ್ಕಮ್. ನನ್ನ ಹೆಸರು ವಿಕ್ಕಿ ಅಂತ. ವೈಶು. ವೈಶು. ಹಾಯ್ ಹಾಯ್ ಇವ್ ನನ್ನ ಫ್ರೆಂಡ್ ರಾಜು ಅಂತ. ಹಾಯ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಹುಡುಗನ ಪ್ರಾಣ ಕಾಪಾಡಿದ್ಕೆ. ನಿಜ ರೀ, ಸುಳ್ಳಲ್ಲ. ನೀವು ಬರೋದು 10 ನಿಮಿಷ ಲೇಟ್ ಆಗಿದ್ರೆ ನಮ್ಮ ಹುಡುಗ ಅದೇ ನೀರಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡ್ಬಿಡ್ತಿದ್ದ. ನಮ್ಮ ಹುಡುಗ ಪ್ರಾಣ ಕಳ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಕೊಟ್ಟು ಮಾತು ಮಾತ್ರ ಯಾವತ್ತೂ ತಪ್ಪಲ್ಲ. ಇದೆಲ್ಲ ಬೇಕಾ ನನಗೆ? ಸ್ವಲ್ಪ ಸುಮ್ಮನಿರೋ. ಎನಿವೇಸ್, ಇಟ್ ವಾಸ್ ಪ್ಲೆಷರ್ ಮೀಟಿಂಗ್ ಯು. ಲೈಕ್ವೈಸ್. ಹಾಯ್ ಅಮ್ಮ. ಎಲ್ಲಿ ಹೋಗಿದ್ಯಾ ಇಷ್ಟು ಬೆಳ್ಬೆಳ್ಗೆ? ಅಡ್ವೆಂಚರ್ ಕ್ಯಾಂಪ್ ಎಷ್ಟೊತ್ತಿಗೆ ಇರೋದು? 9 ಗಂಟೆಗೆ ಹೋಗ್ಬೇಕಮ್ಮ. ಅದಕ್ಕಿಂತ ಮುಂಚೆ ಇಲ್ಲಿರೋ ಒಳ್ಳೊಳ್ಳೆ ಜಾಗಗಳ ಫೋಟೋ ತಕೊಂಡು ಹೋಗೋಣ ಅಂತ ಬಂದೆ. ಅಮ್ಮ, ಇವಾಗ ಏನಾಯ್ತು ಗೊತ್ತಾ? ಹುಡುಗ ಸಿಕ್ಕದ್ನ, ನೋಡಕ್ ಚೆನ್ನಾಗಿದ್ದಾನಾ? ನಿನ್ಗೆ ಇಷ್ಟ ಆದ್ನಾ? ಫೋನ್ ನಂಬರು ಅಡ್ರೆಸ್ಸು ಎಲ್ಲ ತಗೊಂಡ್ಯಾ? ಹಾಗೆ ಅಮ್ಮ ಪ್ಲೀಸ್, ಎಲ್ಲ ಮಾತಲ್ಲೂ ಯಾಕೆ ಹುಡುಗನ್ ತಗೊಂಡ್ಬರ್ತೀಯಾ? ಹ್ಞೂ, ಮತ್ತೆ ನಿನ್ಗೀಗಾಗ್ಲೇ 26 ವರ್ಷ ವಯಸ್ಸು. ಸೊ ವಾಟ್ಸು, ನಿಂಗೆ ಇನ್ನೂ ಒಬ್ಬ ಹುಡುಗ ಸಿಕ್ಕಿಲ್ಲ. ನಾ ಹುಡುಗನ್ ಹುಡುಕ್ತೀನಿ ಅಂದ್ರೆ ಅದು ಬೇಡ ಅಂತ್ಯಾ, ಬಾಯ್ ಫ್ರೆಂಡು ಬೇಡ ಅಂತ್ಯಾ. ನಾ ಏನ್ ಮಾಡ್ಲಿ? ಏ ವೈಶು, ಅಲ್ಲೇ ಯಾರು ಒಳ್ಳೆ ಹುಡುಗ ಸಿಗ್ಬೋದು ನೋಡೆ. ಸ್ವಲ್ಪ ದೇವ್ರ ಹತ್ರ ಬೇಡ್ಕೊ, ಒಂದೊಳ್ಳೆ ಹುಡುಗ ಸಿಗ್ಲಿ ಅಂತ. ಮರಳಿ ಮನಸ